ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಡದರ ಅಂತ ದೌಡಾಯಿಸಿದ್ರು. ಅದರ ಹಿಂದೆ ಒಂದು ಪ್ರಬಲವಾದಂತ ಕಾರಣ ಇದೆ. ಕೇರಳದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದ್ರು. ಪ್ರಚಾರಕ್ಕಂತೂ ಹೋಗ್ಲಿಲ್ಲ. ಹಾಗಾದ್ರೆ ಓಡೋಡಿ ಬಂದಿದ್ದು ಯಾಕೆ? ಜಮೆ ಬಂಡಾಯ ಶಮನಕ್ಕೆ ಖುದ್ದು ಸಿಎಂ ಸೂಚನೆ ಕೊಟ್ಟರು, ಡೋಂಟ್ ಕೇರ್ ಅಂತ ಅಂದಿದ್ರು. ಸಿಎಂ ಆದೇಶಕ್ಕೂ ಕ್ಯಾರೆ ಅನ್ನದಂತಿದ್ದಂತ ಜಮೀರ್ ಯಾವ ಕಾರಣಕ್ಕೋಸ್ಕರ ದೌಡಾಯಿಸಿದ್ರು? ಹಾಗಾದ್ರೆ ಅಸ್ತಿತ್ವದ ವಿಚಾರವಾಗಿ ದೊಡ್ಡ ಸಮಸ್ಯೆ ಎದುರಾಯ್ತಾ? ಸಮುದಾಯದ ನಾಯಕತ್ವಕ್ಕಾಗಿ ಶುರುವಾಯ್ತಾ ಫೈಟ್? ರಿಪಬ್ಲಿಕ್ ಕನ್ನಡದಲ್ಲಿ ಜಮೀರ್ ದಾವಣಗೆರೆ ಭೇಟಿಯ ಬಿಗ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕೇರಳದಿಂದ ದಿಢೀರ್ ದಾವಣಗೆರೆಗೆ ಓಡಿ ಓಡಿ ಬರೋದಕ್ಕೆ ಕಾರಣ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ಜಮೀರ್ ದೌಡಾಯಿಸಿದ್ದು. ಆರಂಭದಲ್ಲಿ ಹೇಳಿದ್ರು, ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಯಾವಾಗ ಸಮುದಾಯದ ನಾಯಕತ್ವದ ಅಸ್ತಿತ್ವದ ಪ್ರಶ್ನೆ ಬಂತೋ ಆಗ ತಕ್ಷಣ ದೌಡಾಯಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಆಗ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತು. ಇದರಿಂದ ಬೇಸರಗೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹೋಗಿದ್ದು ಕೇರಳದ ಪ್ರಚಾರಕ್ಕೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಡದರ ಅಂತ ದೌಡಾಯಿಸಿದ್ರು. ಅದರ ಹಿಂದೆ ಒಂದು ಪ್ರಬಲವಾದಂತ ಕಾರಣ ಇದೆ. ಕೇರಳದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದ್ರು. ಪ್ರಚಾರಕ್ಕಂತೂ ಹೋಗ್ಲಿಲ್ಲ. ಹಾಗಾದ್ರೆ ಓಡೋಡಿ ಬಂದಿದ್ದು ಯಾಕೆ? ಜಮೆ ಬಂಡಾಯ ಶಮನಕ್ಕೆ ಖುದ್ದು ಸಿಎಂ ಸೂಚನೆ ಕೊಟ್ಟರು, ಡೋಂಟ್ ಕೇರ್ ಅಂತ ಅಂದಿದ್ರು. ಸಿಎಂ ಆದೇಶಕ್ಕೂ ಕ್ಯಾರೆ ಅನ್ನದಂತಿದ್ದಂತ ಜಮೀರ್ ಯಾವ ಕಾರಣಕ್ಕೋಸ್ಕರ ದೌಡಾಯಿಸಿದ್ರು? ಹಾಗಾದ್ರೆ ಅಸ್ತಿತ್ವದ ವಿಚಾರವಾಗಿ ದೊಡ್ಡ ಸಮಸ್ಯೆ ಎದುರಾಯ್ತಾ? ಸಮುದಾಯದ ನಾಯಕತ್ವಕ್ಕಾಗಿ ಶುರುವಾಯ್ತಾ ಫೈಟ್? ರಿಪಬ್ಲಿಕ್ ಕನ್ನಡದಲ್ಲಿ ಜಮೀರ್ ದಾವಣಗೆರೆ ಭೇಟಿಯ ಬಿಗ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕೇರಳದಿಂದ ದಿಢೀರ್ ದಾವಣಗೆರೆಗೆ ಓಡಿ ಓಡಿ ಬರೋದಕ್ಕೆ ಕಾರಣ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ಜಮೀರ್ ದೌಡಾಯಿಸಿದ್ದು. ಆರಂಭದಲ್ಲಿ ಹೇಳಿದ್ರು, ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಯಾವಾಗ ಸಮುದಾಯದ ನಾಯಕತ್ವದ ಅಸ್ತಿತ್ವದ ಪ್ರಶ್ನೆ ಬಂತೋ ಆಗ ತಕ್ಷಣ ದೌಡಾಯಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಆಗ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತು. ಇದರಿಂದ ಬೇಸರಗೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹೋಗಿದ್ದು ಕೇರಳದ ಪ್ರಚಾರಕ್ಕೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಡದರ ಅಂತ ದೌಡಾಯಿಸಿದ್ರು. ಅದರ ಹಿಂದೆ ಒಂದು ಪ್ರಬಲವಾದಂತ ಕಾರಣ ಇದೆ. ಕೇರಳದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದ್ರು. ಪ್ರಚಾರಕ್ಕಂತೂ ಹೋಗ್ಲಿಲ್ಲ. ಹಾಗಾದ್ರೆ ಓಡೋಡಿ ಬಂದಿದ್ದು ಯಾಕೆ? ಜಮೆ ಬಂಡಾಯ ಶಮನಕ್ಕೆ ಖುದ್ದು ಸಿಎಂ ಸೂಚನೆ ಕೊಟ್ಟರು, ಡೋಂಟ್ ಕೇರ್ ಅಂತ ಅಂದಿದ್ರು. ಸಿಎಂ ಆದೇಶಕ್ಕೂ ಕ್ಯಾರೆ ಅನ್ನದಂತಿದ್ದಂತ ಜಮೀರ್ ಯಾವ ಕಾರಣಕ್ಕೋಸ್ಕರ ದೌಡಾಯಿಸಿದ್ರು? ಹಾಗಾದ್ರೆ ಅಸ್ತಿತ್ವದ ವಿಚಾರವಾಗಿ ದೊಡ್ಡ ಸಮಸ್ಯೆ ಎದುರಾಯ್ತಾ? ಸಮುದಾಯದ ನಾಯಕತ್ವಕ್ಕಾಗಿ ಶುರುವಾಯ್ತಾ ಫೈಟ್? ರಿಪಬ್ಲಿಕ್ ಕನ್ನಡದಲ್ಲಿ ಜಮೀರ್ ದಾವಣಗೆರೆ ಭೇಟಿಯ ಬಿಗ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕೇರಳದಿಂದ ದಿಢೀರ್ ದಾವಣಗೆರೆಗೆ ಓಡಿ ಓಡಿ ಬರೋದಕ್ಕೆ ಕಾರಣ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ಜಮೀರ್ ದೌಡಾಯಿಸಿದ್ದು. ಆರಂಭದಲ್ಲಿ ಹೇಳಿದ್ರು, ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಯಾವಾಗ ಸಮುದಾಯದ ನಾಯಕತ್ವದ ಅಸ್ತಿತ್ವದ ಪ್ರಶ್ನೆ ಬಂತೋ ಆಗ ತಕ್ಷಣ ದೌಡಾಯಿಸಿದ್ರು.
ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು, ಆಗ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತು. ಇದರಿಂದ ಬೇಸರಗೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹೋಗಿದ್ದು ಕೇರಳದ ಪ್ರಚಾರಕ್ಕೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಡದಡ ಅಂತ ದೌಡಾಯಿಸಿದ್ರು. ಅದರ ಹಿಂದೆ ಒಂದು ಪ್ರಬಲವಾದಂತ ಕಾರಣ ಇದೆ. ಕೇರಳದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ನೇರವಾಗಿ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದು ಪ್ರಚಾರಕ್ಕಂತೂ ಹೋಗ್ಲಿಲ್ಲ. ಹಾಗಾದ್ರೆ ಓಡೋಡಿ ಬಂದಿದ್ದು ಯಾಕೆ? ಜಮೀರ್ ಬಂಡಾಯ ಶಮನಕ್ಕೆ ಖುದ್ದು ಸಿಎಂ ಸೂಚನೆ ಕೊಟ್ಟರು, ಡೋಂಟ್ ಕೇರ್ ಅಂತ ಅಂದಿದ್ರು. ಸಿಎಂ ಆದೇಶಕ್ಕೂ ಕ್ಯಾರೆ ಅನ್ನದಂತಿದ್ದಂತ ಜಮೀರ್ ಯಾವ ಕಾರಣಕ್ಕೋಸ್ಕರ ದೌಡಾಯಿಸಿದ್ರು? ಹಾಗಾದ್ರೆ ಅಸ್ತಿತ್ವದ ವಿಚಾರವಾಗಿ ದೊಡ್ಡ ಸಮಸ್ಯೆ ಎದುರಾಯ್ತಾ? ಸಮುದಾಯದ ನಾಯಕತ್ವಕ್ಕಾಗಿ ಶುರುವಾಯ್ತಾ ಫೈಟ್? ರಿಪಬ್ಲಿಕ್ ಕನ್ನಡದಲ್ಲಿ ಜಮೀರ್ ದಾವಣಗೆರೆ ಭೇಟಿಯ ಬಿಗ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕೇರಳದಿಂದ ದಿಢೀರ್ ದಾವಣಗೆರೆಗೆ ಓಡಿ ಬರೋದಕ್ಕೆ ಕಾರಣ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ಜಮೀರ್ ದೌಡಾಯಿಸಿದ್ದು. ಆರಂಭದಲ್ಲಿ ಹೇಳಿದ್ರು, ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಯಾವಾಗ ಸಮುದಾಯದ ನಾಯಕತ್ವದ ಅಸ್ತಿತ್ವದ ಪ್ರಶ್ನೆ ಬಂತೋ ಆಗ ತಕ್ಷಣ ದೌಡಾಯಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು, ಆಗ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತು. ಇದರಿಂದ ಬೇಸರಗೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹೋಗಿದ್ದು ಕೇರಳದ ಪ್ರಚಾರಕ್ಕೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಡದಡ ಅಂತ ದೌಡಾಯಿಸಿದ್ರು. ಅದರ ಹಿಂದೆ ಒಂದು ಪ್ರಬಲವಾದಂತ ಕಾರಣ ಇದೆ. ಕೇರಳದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ನೇರವಾಗಿ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದು ಪ್ರಚಾರಕ್ಕಂತೂ ಹೋಗ್ಲಿಲ್ಲ. ಹಾಗಾದ್ರೆ ಓಡೋಡಿ ಬಂದಿದ್ದು ಯಾಕೆ? ಜಮೀರ್ ಬಂಡಾಯ ಶಮನಕ್ಕೆ ಖುದ್ದು ಸಿಎಂ ಸೂಚನೆ ಕೊಟ್ಟರು, ಡೋಂಟ್ ಕೇರ್ ಅಂತ ಅಂದಿದ್ರು. ಸಿಎಂ ಆದೇಶಕ್ಕೂ ಕ್ಯಾರೆ ಅನ್ನದಂತಿದ್ದಂತ ಜಮೀರ್ ಯಾವ ಕಾರಣಕ್ಕೋಸ್ಕರ ದೌಡಾಯಿಸಿದ್ರು? ಹಾಗಾದ್ರೆ ಅಸ್ತಿತ್ವದ ವಿಚಾರವಾಗಿ ದೊಡ್ಡ ಸಮಸ್ಯೆ ಎದುರಾಯ್ತಾ? ಸಮುದಾಯದ ನಾಯಕತ್ವಕ್ಕಾಗಿ ಶುರುವಾಯ್ತಾ ಫೈಟ್? ರಿಪಬ್ಲಿಕ್ ಕನ್ನಡದಲ್ಲಿ ಜಮೀರ್ ದಾವಣಗೆರೆ ಭೇಟಿಯ ಬಿಗ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕೇರಳದಿಂದ ದಿಢೀರ್ ದಾವಣಗೆರೆಗೆ ಓಡಿ ಬರೋದಕ್ಕೆ ಕಾರಣ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ಜಮೀರ್ ದೌಡಾಯಿಸಿದ್ದು. ಆರಂಭದಲ್ಲಿ ಹೇಳಿದ್ರು, ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಯಾವಾಗ ಸಮುದಾಯದ ನಾಯಕತ್ವದ ಅಸ್ತಿತ್ವದ ಪ್ರಶ್ನೆ ಬಂತೋ ಆಗ ತಕ್ಷಣ ದೌಡಾಯಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು, ಆಗ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತು. ಇದರಿಂದ ಬೇಸರಗೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹೋಗಿದ್ದು ಕೇರಳದ ಪ್ರಚಾರಕ್ಕೆ.